ಬಿಸ್ಕೆಟ್ ಸೂಪರಾ? ಸೂಪರ್ ಆಗಿದೆ ನಿಜವಾಗ್ಲು. ನಿಜವಾಗ್ಲೂ ಸ್ಮೂತ್ ಆಗಿದೆಲ್ಲ, ಬೆಣ್ಣೆ ತರ ಆಗಿದೆಲ್ಲ. ನೋಡಿ ಉಬ್ಬದ್ದು ಕೂಡ ಇದೆಯಲ್ಲ, ಇದು ಉಬ್ಲೇ ಇಲ್ಲ ಆದ್ರೂ ಕೂಡ ಇದು ಬೆಣ್ಣೆ ತರ ಆಗಿದೆ. ಇದನ್ನ ತಿನ್ಲಿಕ್ಕಂತೂ ಸೂಪರ್ ಆಗ್ತದೆ, ತುಂಬಾ ಟೇಸ್ಟಿಯಾಗಿದೆ. ಸಿಹಿ ಬೇಕಾದವರು ಸಕ್ಕರೆ ಮೊದಲೇ ಹಾಕ್ಕೊಳ್ಳಿ. ಮಕ್ಕಳು ನೋಡಿ ಅಲ್ಲಿಂದ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಇವನಂತೂ ಖಾರ ಬಿಸ್ಕೆಟ್, ಸಿಹಿ ಬಿಸ್ಕೆಟ್ ಎಲ್ಲವನ್ನು ಖಾಲಿ ಮಾಡ್ತಾ ಇದ್ದಾನೆ. ತುಂಬ ಟೇಸ್ಟಿಯಾಗಿದೆ. ನಾವು ಈ ಥರ ಮನೇಲಿ ಮಾಡಿಕೊಟ್ರೆ, ಬೇಕರಿಯಲ್ಲಿ ಏನೆಲ್ಲ ಹಾಕಿ ಮಾಡಿಕೊಡ್ತಾರಲ್ಲ ಅದಕ್ಕೆ ನಾವು ತಿನ್ನಬೇಡ ಅಂತ ಹೇಳ್ತೇವೆ. ನಾವು ಮನೆಯಲ್ಲೇ ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವನ ಕೈಯಲ್ಲಿ ಫ್ಲವರ್ ನೋಡಿ, ಫ್ಲವರ್ ಬಿಸ್ಕೆಟ್ ಅಲ್ಲ, ಚೆಂದಾಗಿದೆಲ್ಲ. ನನಗೆ ಅಂಗಡಿಯಿಂದ ತಂದಿದ್ದಾಗೆ ಆಗ್ತದೆ. ಹೌದಾ? ಹಾಂ ನೋಡಿ, ತುಂಬ ಚೆನ್ನಾಗಾಗಿದೆ ನೋಡಿ, ಎಷ್ಟು ಕರ್ಕುರು ಅಂತೇಳಿ. ಸ್ಮೂತಾಗಿ ಒಂಥರ ಬಾಯಿಗೆ ಹಾಕಿದ್ರೆ ಬೆಣ್ಣೆ ಥರ ಕರಗುತ್ತದೆ. ತಿನ್ಬೇಕಿದ್ರಲ್ಲ ಹಾಗೆ. ನೀವು ಮಾಡಿ ಹೇಳಿ, ನೀವು ಮಾಡಿ ಹೇಗೆ ಆಗ್ತದೆ ಅಂತ ನೋಡಿ. ಸರಿ, ನೋಡಿ ನೀವು ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಿಜ ಹೇಳ್ತಿದ್ದೇನೆ, ತುಂಬ ಟೇಸ್ಟಿಯಾಗಿದೆ. ಅಮ್ಮನಿಗೆ ಬೇಕು. ಹರಿ ಓಂ, ಎಲ್ಲರಿಗೂ ನಮಸ್ತೆ. ವಿನ್ಯಾಸ ಫ್ಯಾಷನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನನ್ನ ಇವತ್ತಿನ ರೆಸಿಪಿ ಬಿಸ್ಕೆಟ್ ರೆಸಿಪಿ. ನಾನಿವತ್ತು ಎರಡು ರೀತಿಯ, ಒಂದು ಖಾರ ಹಾಗೂ ಒಂದು ಸಿಹಿಯಾಗಿರುವಂತಹ ಬಿಸ್ಕೆಟ್ನ ಮಾಡಿದ್ದೇನೆ. ಈ ಬಿಸ್ಕೆಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ, ಗರಿ ಗರಿ ಆಗ್ತದೆ ಅಂತೇಳಿ. ಮನೆಯಲ್ಲೇ ಈ ಬಿಸ್ಕೆಟ್ ರೆಸಿಪಿನ ಸುಲಭ ರೀತಿಯಲ್ಲಿ ಹಾಗೂ ಆರೋಗ್ಯಕರವಾಗಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ನಾವೀಗ ಬಿಸ್ಕೆಟ್ ತಯಾರು ಮಾಡಿಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರ್ನಲ್ಲಿ 1 ಕಪ್ ಆಗುವಷ್ಟು ಸೋಜಿನ ತೊಗೊಂಡಿದ್ದೇನೆ. ನೋಡಿ, 1 ಕಪ್ ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ 1 ಕಪ್ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೇನೆ. ಈ ಮಿಕ್ಸಿ ಜಾರು ಒದ್ದೆ ಇಲ್ಲದಂತೆ ನೋಡ್ಕೊಳ್ಳಿ. ಏನಾದ್ರು ನೀರಿನ ಅಂಶ ಇದ್ದರೆ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಆನಂತರನೇ ಈ ಸೋಜಿನ ಹಾಕ್ಕೊಳ್ಳಿ. ನಾನು ಚೆನ್ನಾಗಿ ಒಣಗಿರುವಂತಹ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಆನಂತರ ಇದನ್ನು ಚೆನ್ನಾಗಿ ಒಮ್ಮೆ ಪುಡಿ ಮಾಡಿ ತರ್ತೇನೆ. ನೋಡಿ, ರವೆ ಈಗ ಚೆನ್ನಾಗಿ ಪ್ಲೇನ್ ಪುಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಪುಡಿಯಾಗಿದೆ. ಹಾಗೆ ಸ್ವಲ್ಪ ತರಿ ಇದ್ದರೆ ಏನಾಗೋದಿಲ್ಲ, ಅಂತೂ ಪುಡಿಯಾಗಿದೆ. ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಆನಂತರ ಇದನ್ನು ಹಿಟ್ಟು ನಾವು ಕಲಸಿಕೊಳ್ಳಿಕ್ಕೋಸ್ಕರ ಒಂದು ಪಾತ್ರೆ ತೊಗೊಳ್ಬೇಕು. ಹಿಟ್ಟು ಕಲಿಸುವಂತಹ ಒಂದು ಪಾತ್ರೆ. ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೇನೆ. ಅದಕ್ಕೆ ಈ ಪುಡಿ ಮಾಡಿದಂತಹ ರವೆನ ಹಾಕ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ಚೆನ್ನಾಗಿ ಪುಡಿಯಾಗಿರುವಂತಹ ಸೋಜಿ 1 ಕಪ್ ತೊಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ಇದಕ್ಕೆ ಓವಾ ಪುಡಿ ಅಥವಾ ಸಕ್ಕರೆ ಹಾಗೇನೂ ಹಾಕ್ಕೊಳ್ಬೋದು. ಸಿಹಿ ಬೇಕು ಅಂತ ಇದ್ದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ನಾನು ಸಕ್ಕರೆ ಹಾಕ್ಕೊಳ್ತಾ ಇಲ್ಲ, ಬರೀ ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಆನಂತರ ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿರುವಂತಹ ಬೆಣ್ಣೆ, ಅಂದರೆ ಕರಗಿಸ್ಕೊಂಡಿರುವಂತಹ ಬೆಣ್ಣೆನ ಹಾಕ್ಕೊಂಡಿದ್ದೇನೆ. ನೋಡಿ, ಒಂದು 4-5 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. 5 ಸ್ಪೂನ್ ಆಗುವಷ್ಟು ಸಾಕು. ಎಣ್ಣೆನೂ ಹಾಕ್ಕೊಳ್ಬೋದು ಬಿಸಿ ಮಾಡಿಕೊಂಡು. ಬೆಣ್ಣೆ ಇಲ್ಲದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಲ್ತದಲ್ಲ, ಇಷ್ಟಾದರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕಿನ್ನು ನಾವು ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇದು ನೀರು ಅಂದರೆ ಬಿಸಿ ನೀರೇನಲ್ಲ, ತಣ್ಣಗೆ ನೀರೇ, ಕುಡಿಯುವ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ಮೆದು ಆಗಬಾರ್ದು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಚೆನ್ನಾಗಿ ನಾದಿ ಈಗ ಹಿಟ್ಟು ತಯಾರಾಗಿದೆ. ಇದು ರವೆ ಆದ ಕಾರಣ ನೀರು ಕುಡಿತಾ ಇರ್ತದೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ನಾದಿಕೊಳ್ತಾ, ನೀರು ಬೇಕಿದ್ದರೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಳಿ. ನೋಡಿ, ಈಗ ಹಿಟ್ಟು ತಯಾರಾಗಿದೆ.
ಇದನ್ನ ನಾನೊಂದು 15 ನಿಮಿಷಗಳ ಕಾಲ ಮುಚ್ಚಿಟ್ಬಿಡ್ತೇನೆ. ನೋಡಿ ಈಗ 15 ನಿಮಿಷ ಆಗಿದೆ. ಮುಚ್ಚಳ ತೆಗೆದು ನೋಡ್ತಾ ಇದ್ದೇನೆ. ನೋಡಿ ಸ್ಮೂತಾಗಿ ಇದೆ. ಇದನ್ನು ಪುನಃ ಒಮ್ಮೆ ಚೆನ್ನಾಗಿ ನಾದಿಕೊಳ್ಬೇಕು. ನಾದ್ಕೊಂಡು 2 ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ನೀವು ಲಟ್ಟಿಸೋದಾದರೆ ಎಷ್ಟು ದೊಡ್ಡ ಬೇಕಾದ್ರೂ ಉಂಡೆ ಮಾಡ್ಕೊಳ್ಬೋದು. ನಾನು ಲಟ್ಟಿಸ್ತಾ ಇಲ್ಲ, ನಾನು ಇದನ್ನು ಒತ್ತಿಕೊಳ್ತಾ ಇದ್ದೇನೆ. ಅದಕ್ಕೆ ನೋಡಿ ಇಷ್ಟಿಷ್ಟೇ ದೊಡ್ಡ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. 4 ಉಂಡೆ ಆಗ್ತದೆ ಇದರಲ್ಲೀಗ. ಇದನ್ನೇನು ನಾವೊಂದು ಒತ್ತ ಮಣೆಯಿಂದ ಒತ್ಕೊಳ್ಬೋದು, ಅಥವಾ ಇದನ್ನು ಲಟ್ಟಿಸೋದಾದರೆ ಲಟ್ಟಿಸ್ಕೊಳ್ಬೋದು. ನಾನೀಗ ಒತ್ತೋ ಮಣೆಯಿಂದ ಒತ್ಕೊಳ್ತಾ ಇದ್ದೇನೆ. ಒತ್ತೋ ಮಣೆನ ತಗೊಂಡಿದ್ದೇನೆ. ರೌಂಡಾಗಿ ಕಟ್ ಮಾಡಿರುವಂತಹ ಒಂದು ಪ್ಲಾಸ್ಟಿಕ್ನ ತಗೊಂಡಿದ್ದೇನೆ. ಈ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳೋಣ. ಇದ್ರ ಮೇಲೆ ಒಂದು ಉಂಡೆ ಇಟ್ಬಿಟ್ಟು ಇದನ್ನ ಲಟ್ಟಿಸ್ಕೊಳ್ಬೋದು. ನಾನು ಮಾತ್ರ ಇಲ್ಲಿ ಒತ್ತಿಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ತೆಳು ಸಾಕು, ತುಂಬ ತೆಳು ಹಾಕೋದು ಬೇಡ. ಬಿಸ್ಕೆಟ್ಗೆ ಇಷ್ಟು ದಪ್ಪ ಬೇಕು ನೋಡಿ, ಈ ಹದ ಬೇಕು. ಇದನ್ನ ನಾವಿನ್ನು ಯಾವುದೇ ಯಾವುದಾದ್ರೂ ಶೇಪ್ನಂಥದ್ದಿದ್ದರೆ ಅದರಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಮುಚ್ಚಳ ಅಂದಂಥದ್ದು ತೊಗೊಂಡಿದ್ದೇನೆ. ಇದರಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಶೇಪಲ್ಲಿ ಏನಾದರೂ ಹಾರ್ಟ್ ಶೇಪಾ ಅಥವಾ ಬೇರೆ ಫ್ಲವರ್ ಶೇಪ್ ಇದೆ ಏನಾದರೂ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲನೂ ಕಟ್ ಮಾಡ್ಕೊಂಡ ನಂತರ ಈ ಥರ ಉಳಿದಿರುವಂತಹ ಮಧ್ಯದಲ್ಲಿ ಉಳಿದಿರುವಂಥ ಹಿಟ್ಟನ್ನು ಈ ಥರ ತಗೊಳ್ಳೋಣ. ನೋಡಿ ಇದು ಉಳಿದಿರುವಂತಹ ಹಿಟ್ಟು. ಇದನ್ನು ಪುನಃ ಇದೇ ಥರ ಒತ್ಕೊಳ್ಬೋದು ಉಂಡೆ ಮಾಡಿ. ನೋಡಿ ಈ ಥರ ಏನು ಫ್ಲವರ್ ಥರ ಏನು ಇಲ್ಲಾಂದರೆ ಈ ಥರ ರೌಂಡು ಮಾಡ್ಕೊಳ್ಬೋದು, ಅಥವಾ ಫ್ಲವರ್ ಬೇಕಿದ್ದರೆ ಫ್ಲವರ್ನೂ ಮಾಡ್ಕೊಳ್ಬೋದು. ಆಮೇಲೆ ಏನಾದರೂ ಈ ಥರ ಫ್ಲವರಿನ ಈ ಥರ ಹಚ್ಚಿದ್ರೆ ಇದ್ರ ಮೇಲೆ ಸುಮ್ಮನೆ ಒತ್ಕೊಳ್ಬೋದು. ಮಿಡ್ಲಲ್ಲಿ ಇಟ್ಕೊಂಡು ಫ್ಲವರ್ ಥರ ಆಗುತ್ತೆ ನೋಡಿ. ಸುಮ್ಮನೆ ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಫ್ಲವರ್ ಥರ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಫ್ಲವರ್ ಥರ. ಸುಮ್ಮನೆ ಮಕ್ಕಳಿಗೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಹಾಗೆ ಉಳಿದಿರುವಂತಹ ಬಿಸ್ಕೆಟ್ಗಳಿಗೂ ಈ ಥರ ಮಾಡಿಕೊಡ್ಬೋದು. ನೋಡಿ ಈ ಥರ ಒತ್ಕೊಂಡ್ರೆ, ಈ ಥರ ಮಾಡಿಕೊಂಡ್ರೆ ಸಾಕು, ಬಂದುಬಿಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ತೇನೆ. ನೋಡಿ ಎಲ್ಲಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿ ಫ್ಲವರ್ ಥರ ಬಂದಿದೆ. ಈ ಥರ ಫ್ಲವರ್ ಥರ ಮಾಡ್ಕೊಳ್ಬೋದು, ಅಥವಾ ನಿಮ್ಮಲ್ಲಿ ಯಾವ ಶೇಪ್ ಕಟ್ಟರ್ ಇದ್ದರೆ ಅದನ್ನು ಶೇಪ್ ಕೂಡ ಮಾಡ್ಕೊಳ್ಬೋದು. ನಾನು ರೌಂಡ್ ಮಾಡ್ಕೊಂಡು ಈ ಥರ, ಇದು ರಂಗೋಲಿ ಹಾಕುವಂತಹ ಮುಚ್ಚಳ ಇದು. ಅದರದ್ದು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಮಾಡಿದ್ದೇನೆ. ನೋಡಿ ಈ ಥರ ಎಲ್ಲ ಹಿಟ್ಟನ್ನು ಈ ಥರ ಮಾಡ್ಕೊಳ್ಳೋಣ. ನೋಡಿ ಈಗ ಎಲ್ಲ ಬಿಸ್ಕೆಟ್ಗಳು ರೆಡಿಯಾಗಿವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಫ್ಲವರ್ ಆಗಿ. ನೋಡಿ ಎಲ್ಲ ಬಿಸ್ಕೆಟಲ್ಲೂ ನಾವು ಫ್ಲವರ್ ಥರ ಮಾಡ್ಕೊಂಡಿದ್ದೇವೆ. ನೀವು ಬೇಕಿದ್ರೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ಇದನ್ನ ನಾವಿನ್ನು ಬೇಯಿಸ್ಕೊಳ್ಬೇಕು. ನೋಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಬಿಸ್ಕೆಟ್ ಇದೆಯಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಸಣ್ಣ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿದ್ದೇನೆ. ಹಾಕಿದ ಕೂಡಲೇ ಸೌಟ್ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ನೋಡಿ ಕಲರ್ ಚೇಂಜ್ ಆಗಿದೆ, ಬಿಸ್ಕೆಟ್ ಕಲರೇ ಬಂದಿದೆ. ಈ ಬಿಸ್ಕೆಟ್ ಕಲರ್ ಬರುವಾಗ ಇದನ್ನು ತೆಗೆದ್ರೆ ಸಾಕು. ಸ್ವಲ್ಪ ಜಾಸ್ತಿ ಕಲರ್ ಬಂದರೂ ತೊಂದರೆ ಇಲ್ಲ, ಬಟ್ ಇಷ್ಟು ಕಲರ್ ಬಂದರೂ ಸಾಕಾಗ್ತದೆ. ನೋಡಿ ಚೆನ್ನಾಗಿ ಉಬ್ಬಿ ಬೆಂದಿದೆ. ಇದನ್ನಿನ್ನು ನಾವು ತಕ್ಕೊಳ್ಳುವ. ಇದೇ ಥರ ಎಲ್ಲ ಹಿಟ್ಟನ್ನ ಬೇಯಿಸ್ಕೊಂಡು ಬರ್ತೇನೆ, ಆ ನಂತರ ನೋಡೋಣ.
ನೋಡಿ ಈಗ ಎಲ್ಲ ಬಿಸ್ಕೆಟ್ಗಳು ತಯಾರಾಗಿದೆ, ಎಲ್ಲ ಬೇಯಿಸಿ ಆಗಿದೆ. ತುಂಬ ಗರಿ ಗರಿಯಾಗಿ ಬಂದಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೇನೆ. ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಿಸ್ಕೆಟ್, ಚೆನ್ನಾಗಿ ಪುಡಿ ಪುಡಿ ಆಗ್ತದೆ ಒಂದು ಕೈಯಲ್ಲೇ. ನೋಡಿದ್ರಲ್ಲ, ಇದಕ್ಕಿನ್ನೂ ನಾನು ಸಕ್ಕರೆ ಏನು ಹಾಕಿಲ್ಲ, ಆದ ಕಾರಣ ಸ್ವಲ್ಪ ಖಾರ ಬಿಸ್ಕೆಟ್ಗಳನ್ನಾಗಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಚಾಟ್ ಮಸಾಲ ಅಥವಾ ಮೆಣಸಿನ ಹುಡಿ ಮನೇಲಿ ಏನಿದೆ ಅದನ್ನು ಮಾಡ್ಕೊಳ್ಬೋದು. ನೋಡಿ ನಾನೇನು ಮಾಡ್ಕೊಳ್ತೇನೆ ಅಂತ ತೋರಿಸ್ತೇನೆ. ಒಂದು ಮಸಾಲ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಹುಡಿ, ನೋಡಿ ಇದು ಕೆಂಪಗಿಲ್ಲ, ಇದು ನಾವು ಮಾಡ್ಕೊಂಡಿರುವಂತಹ ಜೀರಿಗೆ ಮೆಣಸಿನ ಹುಡಿನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ಹಾಕ್ಕೊಳ್ಬೇಕಷ್ಟೇ ಇದನ್ನು. ಮೆಣಸಿನ ಹುಡಿಗೆ ಬೇಕಾದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಏನಾದ್ರು ಪುದೀನ ಸೊಪ್ಪು ಪುಡಿ ಮಾಡಿದರೆ ಅದನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಹುಡಿ, ಹಾಗೆ ಸ್ವಲ್ಪ ಜೀರಿಗೆ ಪೌಡರ್, ಇವುಗಳನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಬಿಸ್ಕೆಟ್ಗಳನ್ನ ಹಾಕ್ಕೊಳ್ತೇನೆ. ನೋಡಿ ಸ್ವಲ್ಪ ಉಳಿಸ್ಕೊಂಡಿದ್ದೇನೆ, ಇದನ್ನು ಸಿಹಿ ಮಾಡ್ತೇನೆ, ಯಾವ ರೀತಿಯಿಂದ ತೋರಿಸ್ತೇನೆ. ಇದೀಗ ಖಾರ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇದನ್ನು ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಪೇಟೆಯಿಂದ ತರುವಂತಹ ಬಿಸ್ಕೆಟೇ ಬೇಡ, ಇದನ್ನೇ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಅಂತೇಳಿ. ನೋಡಿ ಈಗ ಖಾರ ಬಿಸ್ಕೆಟ್ ರೆಡಿಯಾಗಿದೆ. ಹಾಗೆ ನಾವು ಸಿಹಿ ಬಿಸ್ಕೆಟ್ಗಳನ್ನ ಕೂಡ ಮಾಡ್ಕೊಳ್ಳುವ. ಸಿಹಿ ಮಾಡಲಿಕ್ಕೆ ಏನಿಲ್ಲ, ಸಕ್ಕರೆ ಪುಡಿನ ಹಾಕ್ಕೊಂಡ್ರೆ ಸಾಕು, ಅಥವಾ ಬೆಲ್ಲ ಪುಡಿನ ಹಾಕ್ಕೊಳ್ಬೋದು. ನೋಡಿ ಸಕ್ಕರೆ ಪುಡಿ ಮಾಡಿದಂತಹ ಸಕ್ಕರೆ ಇದೆಯಲ್ಲ, ಇದು ಗಟ್ಟಿಯಾಗಿರುವಂಥದ್ದು, ಪುಡಿ ಸಕ್ಕರೆ ಗಟ್ಟಿಯಾಗಿರುವಂಥದ್ದು. ಇದನ್ನು ನಾನು ಈ ಥರ ಹಾಕ್ಕೊಳ್ತೇನೆ. ನೋಡಿ ಈ ಥರ ಮಾಡಿಕೊಂಡು, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಲ್ಲ. ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ಸಿಹಿ ಸಿಹಿಯಾಗಿರುವಂತಹ ಬಿಸ್ಕೆಟ್ ಕೂಡ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಈ ಥರದ ಬಿಸ್ಕೆಟ್ನ ಮಾಡಿ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಹೇಗೆ ಬಂದಿದೆ ಎಂಬುದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಸುಲಭ ರೀತಿಯ ಆರೋಗ್ಯಕರವಾದಂತಹ ಬಿಸ್ಕೆಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಹೀಗೆ ಹೊಸ ಹೊಸ ರೆಸಿಪಿಯೊಂದಿಗೆ ಹಾಗೂ ಹೊಸ ಹೊಸ ವಿಡಿಯೋಗಳೊಂದಿಗೆ, ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.